ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿವಮೊಗ್ಗದಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಖಾತೆಗಾಗಿ ಖ್ಯಾತೆ ತೆಗೆದಿರೋದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇನ್ನು ಪೂರ್ಣ ಪ್ರಮಾಣದ ಸಚಿವ ಸಂಪುಟ ವಿಸ್ತರಣೆನೇ ಆಗಿಲ್ಲ. ಒಬ್ಬರಿಗೆ ಹೆಚ್ಚುವರಿ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ಮುನಿಸು ಆಗಿದೆ. ಇನ್ನು ಹಿರಿತನಕ್ಕೆ ತಕ್ಕ ಖಾತೆಯನ್ನ ಕೊಟ್ಟಿಲ್ಲ ಅಂತ ಬೇಸರಗೊಂಡಿದ್ದಾರೆ ರಾಮಲಿಂಗಾರೆಡ್ಡಿ. ಶಿವಮೊಗ್ಗದಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಲೇವಡಿಯನ್ನ ಮಾಡಿದ್ದಾರೆ. ಇನ್ನು ಕೂಡ ಸರ್ಕಾರ ರಚನೆ ಆಗಿ ಬಹಳಷ್ಟು ದಿವಸ ಆಗಿಲ್ಲ. ಈ ಒಂದು ಸಂದರ್ಭದಲ್ಲೇ ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನು ಕೊಟ್ಟಿರೋದು ಪಕ್ಷದ ವರ್ಚಸ್ಸಿಗೂ ಕೂಡ ಧಕ್ಕೆಯನ್ನು ತರ್ತಾ ಇದೆ. ಬಟ್ ಖಾತೆಗಾಗಿ ಖ್ಯಾತಿಯನ್ನ ತೆಗೆದಿರೋದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇನ್ನು ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಏನಿದೆ ವಿಸ್ತರಣೆ ಆಗಿಲ್ಲ. ಇದಿನ್ನು ಒಂದೇ ಲಿಸ್ಟ್ ಇದು. ಇನ್ನೂ ಕೂಡ ಸಂಪುಟ ಅನ್ನೋದು ಪೂರ್ಣ ಪ್ರಮಾಣದಲ್ಲಿ ವಿಸ್ತರಣೆನೇ ಆಗಿಲ್ಲ. ಈಗಾಗಲೇ ಖಾತೆಗಾಗಿ ಖ್ಯಾತೆ ತೆಗೆದಿರೋದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಲೇವಡಿಯನ್ನ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೂ ಇದು ತೊಂಡಿ ಹಾಕೋ ಕೆಲಸ. ಇದು ಬೇರೆ ಖಾತೆಗೆ ಮೂಗು ತೋರಿಸಬಾರ್ದು, ನೀವು ಮುಖ್ಯಮಂತ್ರಿ ಇರಬಹುದು, ನೀವು ಬೇರೆ ಖಾತೆಗೆ ಮೂಗು ತೋರಿಸಿದ್ರೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಮುಂದಿಟ್ಟು ಹುಷಾರ್ ಅಂತ ಎಚ್ಚರಿಕೆ ಕೊಡುವಂತ ತೊಂಡಿ ಹಾಕೋ ಕೆಲಸ ಮಾಡಿದಾರೇನೋ ಅಂತ ಅನ್ಸುತ್ತೆ ನನಗೆ. ಇಲ್ಲದೇ ಇದ್ರೆ ಯಾರಿಗೋ ಹೆಚ್ಚುವರಿ ಚಾರ್ಜ್ ಕೊಟ್ರು ಅಂತ ಒಬ್ರು ಹಿರಿಯ ಸಚಿವರು ಮುನ್ಸ್ಕೊಳ್ತಾರೆ, ಮತ್ತೊಬ್ಬರು ನನ್ನ ಸೀನಿಯಾರಿಟಿ ತಕ್ಕ ಖಾತೆ ನೀವು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಮಗದೊಬ್ಬರು ನೀರಾವರಿಗೂ ನನಗೂ ಏನ್ ಸಂಬಂಧ? ಬಹುಶಃ ಬೆಂಗಳೂರು ಆಗಾಗ ಮುಳುಗಿ ಸುದ್ದಿ ಆಗುತ್ತಲ್ಲ, ಹಂಗಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ನೀರಾವರಿ ಖಾತೆ ಕೊಟ್ಟಿರ್ಬೋದು. ಯಾಕೆಂದ್ರೆ ಬೆಂಗಳೂರೇ ಒಂದು ದೊಡ್ಡ ಕೆರೆ ತರ ಆಗಿದೆ. ಹಂಗಾಗಿ ಹೆಂಗೂ ನಿಮ್ಗೆ ಬೆಂಗಳೂರನ್ನ ಮುಳುಗಿಸಿ ಗೊತ್ತಿರೋದ್ರಿಂದಾಗಿ ನಿಮ್ಗೆ ನೀರಾವರಿ ಖಾತೆ ಇದ್ರು ಒಳ್ಳೇದು ಅಂತ ಕೊಟ್ಟಿರ್ಬೋದು. ಬಟ್ ಅವರು ಬೇರೆ ಲೆಕ್ಕಾಚಾರ ಹಾಕಿದ್ದಾರೆ. ಇದೆಲ್ಲ ನೋಡಿದಾಗ ಡಿ ಕೆ ಶಿವಕುಮಾರ್ ಅಂತಹ ಉತ್ಸಾಹಿ ತುಡುಗುದನಕ್ಕೆ ಆ ಕಡೆ ಈ ಕಡೆ ಬೇಲಿ ಹಾರಬಾರದು ಅಂತ ತೊಂಡಿ ಹಾಕಿರೋ ಸಾಧ್ಯತೆಗಳಿದಾವೆ. ಡಿ ಕೆ ಶಿವಕುಮಾರ್